ಹಾಯ್ ಫ್ರೆಂಡ್ಸ್, 2011ರಲ್ಲಿ ಮೊರಾರ್ಜಿ ದೇಸಾಯಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ಚರ್ಚಿಸೋಣ. 34ನೇ ಪ್ರಶ್ನೆ, ಪರಿಸರದೊಡನೆ ಹೊಂದಿಕೊಳ್ಳುವುದು ಅಥವಾ ಪರಿಸರದಿಂದ ಕಲಿಯುವ ಯೋಗ್ಯತೆಯು? ಉತ್ತರ ಬುದ್ಧಿಮತ್ತೆ ಆಗಿರುತ್ತದೆ. 35ನೇ ಪ್ರಶ್ನೆ, ಬುದ್ಧಿಶಕ್ತಿಯು ಕೆಲವಾರು ವ್ಯಕ್ತಿಗತ ಯೋಗ್ಯತೆಗಳಿಂದ ಕೂಡಿದೆ ಎಂಬ ದೃಷ್ಟಿಕೋನವು ಇದನ್ನ ಪರಿಗಣಿಸುವುದು. ಉತ್ತರ ಯೋಗ್ಯತೆಗಳ ಸಮೂಹವೆಂದು. 36ನೇ ಪ್ರಶ್ನೆ, ಶಾರೀರಿಕ ರೂಪ ಮತ್ತು ಕಾರ್ಯಗಳ ಸ್ಪಷ್ಟ ಲೈಂಗಿಕ ವಿಭಿನ್ನತೆಯು ಇದರ ಫಲವಾಗಿದೆ. ಉತ್ತರ ಶಾರೀರಿಕ ಅಭಿವೃದ್ಧಿ. 37, ಹುಡುಗರ ಸ್ವರ ದಪ್ಪ ಅಥವಾ ಒರಟು ಆಗುವುದು ಇದರ ವಿಶಿಷ್ಟ ಲಕ್ಷಣ. ಉತ್ತರ ಶಾರೀರಿಕ ಅಭಿವೃದ್ಧಿ. ಶಾರೀರಿಕ ಅಭಿವೃದ್ಧಿಯು ಪ್ರಕ್ರಿಯೆಯಲ್ಲಿ ಮಗು ಮೊದಲ ನಿಯಂತ್ರಣ ಪಡೆಯುವುದು ಇದರ ಮೇಲೆ. ಉತ್ತರ ಶಿರ. 39, ಹೊಸ ಕೌಶಲಗಳನ್ನು ಪಡೆಯುವ ಮೊದಲು ವಿದ್ಯಾರ್ಥಿಗಳು ಹಳೆಯ ಕೌಶಲಗಳ ಬಳಕೆಯಲ್ಲಿ ಪಳಗಬೇಕು. ಇದನ್ನ ಹೀಗೆ ಕರೆಯುತ್ತಾರೆ. ಇದನ್ನ ಅಣಿಯಾಗಿರುವಿಕೆ ಎಂದು ಕರೆಯುತ್ತಾರೆ. 40ನೇ ಪ್ರಶ್ನೆ, ಮಕ್ಕಳಲ್ಲಿ ಅಭಿವೃದ್ಧಿಯು ಒಂದು ಸಾಮಾನ್ಯ ಪ್ರಕಾರದಲ್ಲಿ ಮುಂದುವರಿಯುತ್ತದೆ. ಈ ಅಭಿವೃದ್ಧಿಯಲ್ಲಿ ಸರಳತೆಯಿಂದ ಕ್ಲಿಷ್ಟತೆಯ ಕಡೆಗೆ ಮುನ್ನಡೆ ಇರುತ್ತದೆ. 41, ಸಮಾನ ವಯಸ್ಕ ಮಕ್ಕಳು ಕಲಿಯುವ ಯೋಗ್ಯತೆ ಅಥವಾ ಸಾಧನೆಯ ಮಟ್ಟದಲ್ಲಿ ಭಿನ್ನತೆ ತೋರಿಸುತ್ತಾರೆ. ಅವರ ವಯಸ್ಸಿನ ಯೋಗ್ಯತಾ ವಿಸ್ತಾರದಲ್ಲಿ ಕನಿಷ್ಠದಿಂದ ಗರಿಷ್ಠ ಅವರ ಸಾಧನೆಯ ವಿತರಣೆಯು ಗಂಟೆಯಾಕಾರದ ವಕ್ರರೇಖೆಯಾಗಿರುತ್ತದೆ. 42ನೇ ಪ್ರಶ್ನೆ, ಮಕ್ಕಳು ಯೋಗ್ಯತೆಯ ವಿಧಗಳಲ್ಲಿ ಇಲ್ಲವೇ ಕಲಿಕೆಯ ವಿಷಯಗಳಲ್ಲಿ ಭಿನ್ನತೆ ತೋರಿಸುತ್ತಾರೆ. ವಿವಿಧ ಯೋಗ್ಯತೆಗಳಿಗನುಗುಣವಾಗಿ ವರ್ಗೀಕರಣವು ವಿಭಿನ್ನತೆಯ ಪರಿಗಣನೆ ಆಗಿರುತ್ತದೆ. 43ನೇ ಪ್ರಶ್ನೆ, ವ್ಯಕ್ತಿ ಅಧ್ಯಯನವು ಕಲಿಯುವವನ ಅಥವಾ ಕಲಿಯುವವರ ಗುಂಪಿನ ದತ್ತಾಂಶಗಳಿಂದ ಆಳವಾಗಿ ಅಭ್ಯಸಿಸುತ್ತದೆ. ದತ್ತಾಂಶಗಳನ್ನು ಪಡೆಯುವುದು? ಉತ್ತರ ಒಂದಕ್ಕಿಂತ ಹೆಚ್ಚು ವಿಧಾನಗಳಿಂದ. 44ನೇ ಪ್ರಶ್ನೆ, ಫ್ರಾಯ್ಡನ ಪ್ರಕಾರ ಅಹಂ ಎಂಬುದು ಅವನ? ಉತ್ತರ ಸಾಮಾಜಿಕ ಸ್ವರೂಪ. 45ನೇ ಪ್ರಶ್ನೆ, ಈದ ತತ್ವವು ಒರಟು ಮಾನಸಿಕ ಬಲಗಳಿಂದಾಗಿದೆ. ಈ ಒರಟು ಶಕ್ತಿಗಳು ಅಡಗಿರುವುದು ಡ್ಯಾಶ್ ಅಲ್ಲಿ. ಅದು ಅನಭಿಜ್ಞೆಯಲ್ಲಿ ಅಡಗಿರುತ್ತದೆ. 46ನೇ ಪ್ರಶ್ನೆ, ಮಾನಸಿಕ ಸ್ವಾಸ್ಥ್ಯವೆಂಬುದು ಈ ಸ್ಥಿತಿಯಾಗಿದೆ. ಉತ್ತರ ಸಂವೇಗಾತ್ಮಕ ಮತ್ತು ಮಾನಸಿಕ ಕ್ಷೇಮ. 47ನೇ ಪ್ರಶ್ನೆ, ವ್ಯಕ್ತಿಯು ತನ್ನ ಸಂಜ್ಞಾನಾತ್ಮಕ ಮತ್ತು ಸಂವೇಗಾತ್ಮಕ ಯೋಗ್ಯತೆಗಳನ್ನ ದೈನಂದಿನ ಜೀವನ ಮತ್ತು ಸಮಾಜದಲ್ಲಿ ಸರಿಯಾಗಿ ಬಳಸುತ್ತಿದ್ದರೆ ಆತನ ಹೊಂದಿರುವುದು? ಉತ್ತರ ಮಾನಸಿಕ ಸ್ವಾಸ್ಥ್ಯ. 48, ಕಲಿಕೆಯ ಸಂಬಂಧೀಕರಣ ನಿಯಮಗಳನ್ನ ಕನೆಕ್ಷನಿಸ್ಟ್ ಲಾಸ್ ಆಫ್ ಲರ್ನಿಂಗ್ ಪ್ರಪ್ರಥಮ ಪ್ರತಿಪಾದಿಸಿದವರು E.L. ಥಾರ್ನ್ಡೈಕ್ ಅವರು. 49ನೇ ಪ್ರಶ್ನೆ, ಶಿಶುವು ಸ್ನಾಯು ಚಲನೆಗಳನ್ನ ಕ್ರಮೇಣ ಕಲಿಯುವುದು ಹೀಗೆ? ಉತ್ತರ ಸಾಮಾನ್ಯ ಚಲನೆಗಳಿಂದ ಸೂಕ್ಷ್ಮದೆಡೆಗೆ. 50ನೇ ಪ್ರಶ್ನೆ, ಪ್ರಾಯೋಗಿಕ ಪದ್ಧತಿಯಲ್ಲಿ ಸಂಶೋಧಕನು ಮಾಡುವ ಪ್ರಯೋಗ ವಿನ್ಯಾಸವು ಇದಕ್ಕೆ ಅನುವು ಮಾಡುತ್ತದೆ. ಉತ್ತರ ಪ್ರಾಕಲ್ಪನೆಯ ಸತ್ಯಾಸತ್ಯತೆ ಪರಿಶೀಲಿಸಲು. 51, 8 ವರ್ಷ ತುಂಬಿದ ಬೇರೆ ಬೇರೆ ಮಕ್ಕಳ ಮಾನಸಿಕ ಬೆಳವಣಿಗೆ ವಯಸ್ಸು ಡ್ಯಾಶ್ ಆಗಿರುತ್ತದೆ. ಉತ್ತರ 8ಕ್ಕಿಂತ ಕಡಿಮೆ, ಸಮ ಅಥವಾ ಹೆಚ್ಚು. 52ನೇ ಪ್ರಶ್ನೆ, ಸಮಾನ ವಯಸ್ಸಿನ ಮಕ್ಕಳ ಗುಂಪಿನಲ್ಲಿ ಬುದ್ಧಿಮತ್ತೆಯು? ಉತ್ತರ ಸಾಮಾನ್ಯ ವಿತರಣೆಯಲ್ಲಿರುತ್ತದೆ. 53, ಅರೆಕಿವುಡು ಮಗುವು ಅದೇ ವಯಸ್ಸಿನ ಸಾಮಾನ್ಯ ಮಗುವಿಗಿಂತ ಸರಿಯಾದ ಉಚ್ಚಾರಣೆ ಮತ್ತು ಪದ ಸಂಗ್ರಹದಲ್ಲಿ ಹಿಂದೆ ಬೀಳುತ್ತಿದೆ. ಈ ಸನ್ನಿವೇಶವು ಇದಕ್ಕೆ ಉದಾಹರಣೆ. ಉತ್ತರ ಕುಂಠಿತ ಅಭಿವೃದ್ಧಿ. 54ನೇ ಪ್ರಶ್ನೆ, ಪಿಯಾಜೆ ಸಿದ್ಧಾಂತದ ಪ್ರಕಾರ ಇದು ಸಂಜ್ಞಾನಾತ್ಮಕ ಅಭಿವೃದ್ಧಿಯ ಹಂತವಾಗಿರುವುದಿಲ್ಲ. ಉತ್ತರ ಹದಿಹರೆಯದ ಹಂತ. 55, ಕಲಿಕಾ ಪ್ರಕ್ರಿಯೆಯು ಅತಿ ಹೆಚ್ಚು ಸಂಬಂಧಪಟ್ಟಿರುವುದು ಇದರೊಡನೆ. ಉತ್ತರ ಕಲಿಯುವವನ ವರ್ತನೆ. 56, ಬೋಧನೆ ಮತ್ತು ಕಲಿಕೆಗಾಗಿ ಜಾಗೃತ ಗುಣ ಅನುಬಂಧನ ಮಾರ್ಗವನ್ನ
ಪ್ರಪ್ರಥಮ ರೂಪಿಸಿದ ಮನೋವಿಜ್ಞಾನಿ? ಉತ್ತರ BF ಸ್ಕಿನ್ನರ್. 57 ಶೈಕ್ಷಣಿಕ ಮನೋವಿಜ್ಞಾನವು ಮನೋವಿಜ್ಞಾನದ ಕವಲಾಗಿದ್ದು ಕಲಿಕಾ ಪ್ರಕ್ರಿಯೆಗಳು ಮತ್ತು ಕೆಳಗಿನ ವಿಷಯಕ್ಕೆ ಸಂಬಂಧಿಸಿದ ಮನೋವೈಜ್ಞಾನಿಕ ಸಮಸ್ಯೆಗಳನ್ನ ಕುರಿತಾಗಿದೆ. ಉತ್ತರ ಬೋಧನೆ. 58 1910ರಲ್ಲಿ ಎಡ್ವರ್ಡ್ ಲೀ ಥಾರ್ನ್ಡೈಕ್ ಎಂಬಾತನು ಈ ನಿಯತಕಾಲಿಕವನ್ನು ಸ್ಥಾಪಿಸಿದನು. ಜರ್ನಲ್ ಆಫ್ ಎಜುಕೇಶನಲ್ ಸೈಕಾಲಜಿ. 59 ವಿಭಿನ್ನ ವಯಸ್ಸಿನ ಮಕ್ಕಳು ಮಾಹಿತಿಯ ಸಂಘಟನಾ ಯೋಗ್ಯತೆಯಲ್ಲಿ ವ್ಯತ್ಯಾಸ ತೋರಿಸುವುದಕ್ಕೆ ಕಾರಣ? ಉತ್ತರ ಅಭಿವೃದ್ಧಿಯ ಪ್ರಭಾವ. 60 ಜಾಗೃತ ವರ್ತನಾ ಅನುಬಂಧನ ಮಾರ್ಗವು ಮಾಡುವುದು? ಉತ್ತರ ಪ್ರತಿಸ್ಪಂದ ಅನುಬಂಧನೆ. 61 ಕಲಿಕೆ ಪ್ರಾರಂಭಿಸಲು ಅಗತ್ಯ ಪ್ರೇರಣೆ ನೀಡುವುದು ಇದರಿಂದ ಸಾಧ್ಯ? ಉತ್ತರ ಉತ್ತೇಜನ. 62 ಕಲಿಕೆಗೆ ಸ್ಥಾನ ಅಥವಾ ನಕ್ಷತ್ರ ನೀಡುವುದು ಇದಕ್ಕೆ ಉದಾಹರಣೆಯಾಗಿದೆ. ಬಾಹ್ಯ ವರ್ತನೆ. 63 ವಿದ್ಯಾರ್ಥಿಗಳಿಗೆ ನೀಡುವ ಅಭಿಪ್ರೇರಣೆ ಎಂದರೆ ಅವರ ಈ ಗುಣವನ್ನ ಹುರಿದುಂಬಿಸುವುದು. ಉತ್ತರ ಆಂತರಿಕ ಸಂಪನ್ಮೂಲ. 64 ಅಭಿಪ್ರೇರಣೆಯ ಸಾಮಾಜಿಕ ಕಲಿಕಾ ಸಿದ್ಧಾಂತಗಳು ಈ ಎರಡು ಮಾರ್ಗಗಳನ್ನ ಹೊಂದಿಸಿಕೊಂಡಿವೆ. ಉತ್ತರ ವರ್ತನವಾದಿ ಮತ್ತು ಸಂಜ್ಞಾನಾತ್ಮಕ. 65 ಮಗುವು ಬೆಳವಣಿಗೆ ವರ್ಷಗಳಲ್ಲಿ ಬದಲಾವಣೆಗಳನ್ನ ಹೊಂದುತ್ತದೆ ಮತ್ತು ವ್ಯಕ್ತಿಯಾಗಿ ಬದಲಾಗುತ್ತದೆ. ವಯಸ್ಸಿನೊಡನೆ ಶಾರೀರಿಕ ಬದಲಾವಣೆ ಇದರ ಭಾಗವಾಗಿದೆ. ಉತ್ತರ ಸಾಮಾನ್ಯ ಅಭಿವೃದ್ಧಿ. 66 ಸ್ಕಿನ್ನರನು ಪ್ರತಿಪಾದಿಸಿದಂತೆ ಯಾವುದೇ ಕೃತಿಯ ಬೆನ್ನಲ್ಲೇ ಪ್ರಸನ್ನತೆ ನೀಡುವ ಪರಿಣಾಮ ಬಂದಲ್ಲಿ ಅದು ನೀಡುವುದು ಇದನ್ನ? ಉತ್ತರ ಪುನರ್ಬಲನವನ್ನ. 67 ಶಿಕ್ಷಕರು ವಿದ್ಯಾರ್ಥಿಯನ್ನ ಇಚ್ಛಿತ ಕಲಿಕಾ ಹವ್ಯಾಸಗಳ ಕಡೆಗೆ ಪರಿಣಾಮಕಾರಿಯಾಗಿ ನಡೆಸಬಹುದು. ಅದು ಹೀಗೆ? ಉತ್ತರ ಕಲಿಕೆಯ ಸ್ಥಾನ ಗುರುತಿಸಿ ಉತ್ತೇಜನ ನೀಡುವುದರಿಂದ. All aspirants, thank you for watching. Please subscribe.